ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿಯಲ್ಲಿ ಡಿ. ದೇವರಾಜ್ ಅರಸು 111ನೇ ಜನ್ಮದಿನಾಚರಣೆ. ಸಾಮಾಜಿಕ ನ್ಯಾಯ, ಸಂವಿಧಾನದ ಮೌಲ್ಯಗಳ ಜಾಗೃತಿಗೆ ಕರೆ. ಚಿಂತಾಮಣಿ ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಕ್ರಾಂತಿಕಾರಿ, ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎನ್. ಮುಕುಂದರಾಜ್ ಅವರು, ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗ ಮಾತ್ರ ದೇಶದ ನೈಜ ಉದ್ಧಾರ ಸಾಧ್ಯ ಎಂದು ಪ್ರತಿಪಾದಿಸಿದರು. ದೇಶದಲ್ಲಿ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕ್ರೋಢೀಕರಣಗೊಂಡರೆ ಅಸಮಾನತೆ ಹೆಚ್ಚಾಗುತ್ತದೆ. ಪ್ರತಿಯೊಂದು ಜಾತಿ, ಜನಾಂಗದ ದಲಿತರು, ಮುಸ್ಲಿಮರು, ಒಕ್ಕಲಿಗರು, ಲಿಂಗಾಯತರು ಹಾಗೂ ಬ್ರಾಹ್ಮಣರು ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ವಿದ್ಯೆ, ಉದ್ಯೋಗ ಮತ್ತು ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಬೇಕು ಎಂದು ತಿಳಿಸಿದರು. ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಶಕ್ತಿಯಿಂದಾಗಿ ಇಂದಿನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಸಿಕ್ಕಿವೆ. ಹೆಣ್ಣು ಮಕ್ಕಳು ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಯಾಗಲು ಸಂವಿಧಾನವೇ ಮೂಲ ಕಾರಣ ಎಂದು ಅವರು ಸ್ಮರಿಸಿದರು. ಅತ್ಯಲ್ಪ ಸಂಖ್ಯಾಬಲದ ಅರಸು ಜನಾಂಗಕ್ಕೆ ಸೇರಿದವರಾಗಿದ್ದರೂ ಡಿ. ದೇವರಾಜ್ ಅರಸು ಅವರು ಕರ್ನಾಟಕದ ಎಲ್ಲಾ ವರ್ಗದ ಜನರ ಮನಸ್ಸನ್ನು ಗೆದ್ದು ನಾಯಕರಾಗಿ ಹೊರಹೊಮ್ಮಿದ್ದರು. ಪ್ರಜಾಪ್ರತಿನಿಧಿ ಸಭೆಯಿಂದ ಹಿಡಿದು ಹುಣಸೂರು ಕ್ಷೇತ್ರದಲ್ಲೂ ಅವಿರೋಧವಾಗಿ ಆಯ್ಕೆಯಾಗುವಷ್ಟರ ಮಟ್ಟಿಗೆ ಜನರ ಪ್ರೀತಿ ಗಳಿಸಿ ನಾಡಿನಲ್ಲಿ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ತಂದಿದ್ದರು ಎಂದು ಬಣ್ಣಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರರಾದ ರೂತ್ ಮನೋರಮ್ಮ ಹಾಗೂ ಡಾ. ಅಕ್ಕೈ ಪದ್ಮಶಾಲಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಲ್ಯಾಣಾಧಿಕಾರಿ ಸಕ್ಪಾಲ್ ಆರ್, ತಾಲೂಕು ವಿಸ್ತರಣಾಧಿಕಾರಿ ಬೇಬಿರಾಣಿ ಎಸ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಅಲ್ಲಿರೋ ಪೂಜಾರಿಗಳೇ ಹೊಡ್ಕಂತಿದ್ದು ಬಿಟ್ರು. ಆಮೇಲೆ ತಿರುಪ್ತಿ ಒಳಗೂ ಹಂಗೆ ಆಗ್ತಾ ಇದೆ. ಹೀಗೆ ಅಲ್ಲಿರೋರೇ ಹೊಡ್ಕಂತಿದ್ದು ಬಿಡ್ತಾರೆ. ಅಂದ್ರೆ ಸಂಪತ್ತು ಕ್ರೋಢೀಕರಣ ಆದ್ರೆ ಎಲ್ಲರಿಗೂ ವಿಭಜನೆ ಆಗ್ಲಿಲ್ಲ ಅಂತಂದ್ರೆ ಅದು ಕೆಲವರ ಪಾಲಾಗುತ್ತೆ ಮತ್ತು ಅದರಿಂದ ದೇಶಿಕ ನ್ಯಾಯ. ಅಂದ್ರೆ ನಾವು ಯಾವತ್ತೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಸಂಪತ್ತು ಸರ್ವ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾವುದೇ ಜಾತಿಯವರಿರ್ಲಿ, ಅವರು ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಈ ವಿದ್ಯೆ, ಉದ್ಯೋಗ, ಸಂಪತ್ತು ಇವೆಲ್ಲ ಸಮಾನವಾಗಿ ಹಂಚಿಕೆ ಆದಾಗ ಆ ದೇಶ ಉದ್ಧಾರ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಇದನ್ನ. ಇಲ್ಲಿ ನೋಡಿ, ನಮ್ಮ ದೇಶದೊಳಗೆ ಮೊದಲಿಂದಲೂ ಇದಾಗಲೇ ಇಲ್ಲ. ಇದಾಗಕ್ ಶುರುವಾಗಿದ್ದು ಯಾವಾಗ್ಲಿಂದ, ಸ್ವಲ್ಪ ಈ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಅವರು ಕೆಲವು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಮಹಾರಾಜರು ಮೈಸೂರಿನಲ್ಲಿ, ಅವರು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ ತುಂಬಾ ಶಾಲೆಗಳನ್ನ, ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾರೆ. ನಿಮಗೆ ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ದೀರಾ? ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ ಮತ್ತು ಸಂವಿಧಾನದ ಶಕ್ತಿಯಿಂದ ನಮ್ಮ ದೇಶದಲ್ಲಿರುವ ಹೆಣ್ಮಕ್ಳು ಇವತ್ತು ಪ್ರಧಾನಮಂತ್ರಿಗಳು ಆಗ್ತಾರೆ, ರಾಷ್ಟ್ರಪತಿ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದೇ ದೇವರ ಕೃಪೆಯಿಂದ ಅಲ್ಲ. ಇದೆಲ್ಲ ಸಾಧ್ಯ ಆಗಿರೋದು ಇಲ್ಲಿ ಈ ದೇಶದಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾತ್ಮ ಗಾಂಧಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಜಾಪ್ರಭುತ್ವ ಬರ್ತಿದ್ದ ಹಾಗೆ ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನ ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವರು ನಮ್ಮ ಪಾಲಿನ ದೇವಾನುದೇವತೆಗಳು. ಇವರನ್ನ ನಾವು ಪೂಜೆ ಮಾಡೋದೇ ಇಲ್ಲ, ಇವರನ್ನ ದೇವರು ಅಂತಾನೆ ತಿಳ್ಕೊಂಡಿಲ್ಲ. ನೋಡಿ, ಇದೆಲ್ಲ ದಾಟ್ಕೊಂಡು ನೀವು ಮುಂದಕ್ಕೆ ಬಂದ್ರೆ ದೇವರಾಜ ಅರಸು ಕಾಣಿಸ್ತಾರೆ. ದೇವರಾಜ ಅರಸು ಅವರಿಗೆ ಸಂವಿಧಾನ ಒಂದು ಶಕ್ತಿ ಕೊಡುತ್ತೆ. ಅವರು 40ರ ದಶಕದಲ್ಲೇನೆ ಪ್ರಜಾಪ್ರತಿನಿಧಿ ಸಭೆ, ಅವಾಗೆಲ್ಲ ಈ ವಿಧಾನಸಭೆ, ವಿಧಾನ ಪರಿಷತ್ ಇತ್ತಲ್ಲ, ಇವುಗಳನ್ನ ಪ್ರತಿನಿಧಿಗಳ ಸಭೆ ಅಂತ ಕರೆಯೋರು. ತುಂಬಾ ಜನ ಅಲ್ಲಿಗೆ ಆಯ್ಕೆಯಾಗಿ ಬರೋರು. ಅಲ್ಲಿ ಅವರು ಆಗ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿರ್ತಾರೆ. ಅಲ್ಲಿ ಅಂತಂದ್ರೆ ಕಿರ್ದಿ ಪುಸ್ತಕದಲ್ಲಿ ಬಂದಿದೆ ಅಂತಂದ್ರೆ ಅದನ್ನ ಮಾಡಿದವರು ಟಿಪ್ಪು ಸುಲ್ತಾನ್.
ನೋಡಿ, ಖಾತೆ ಕನ್ನಡ ಶಬ್ದ ಅಲ್ಲ, ಪರ್ಷಿಯನ್ ಶಬ್ದ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಚಲಾವಣೆಗೆ ಬಂದಿದ್ದು ಕಂದಾಯ ಇಲಾಖೆ ಒಳಗಡೆ. ಆಮೇಲೆ ಪಹಡಿ ಕನ್ನಡ ಶಬ್ದ ಅಲ್ಲ. ಆದ್ರೂ ಕನ್ನಡಿಗರು ಇವತ್ತು ನಾವೇನ್ ಮಾಡ್ತಾ ಇದೀವಿ, ಖಾತೆ ಏನಲ್ವಾ, ಪಹಡಿ ಏನಲ್ವಾ? ಯಾರು ಕೊಟ್ಟಿದ್ದು ಇದನ್ನ? ಟಿಪ್ಪು ಸುಲ್ತಾನ್ ಕಂಡ್ರಿ. ಯಾಕ್ರಿ ಆತನ ಬಗ್ಗೆ ಮಾತಾಡ್ತೀರಿ? ಅವ್ನ್ ಮುಸಲ್ಮಾನ ಆದ್ರೆ ಅವ್ನ್ ಮಾಡಿರೋ ಉಪಕಾರ ಯಾಕ್ರಿ ನೆನಪಿಲ್ಲ? ಇವತ್ತು ಶಿಡ್ಲಘಟ್ಟ ನಾವು ಬರ್ತಾ ನೋಡ್ಕೊಂಡು ಬಂದು ಆ ರೇಷ್ಮೆ ನಗರ, ಆ ಕಡೆ ಚನ್ನಪಟ್ಟಣ, ರಾಮನಗರ, ಅವೆಲ್ಲ ರೇಷ್ಮೆ. ಈ ರೇಷ್ಮೆಯನ್ನ ಕರ್ನಾಟಕಕ್ಕೆ ತಂದು ಪರಿಚಯಿಸಿದ್ಯಾರು? ಚೀನಾ ದೇಶದಿಂದ ಟಿಪ್ಪು ಸುಲ್ತಾನ್. ಈ ಜಮೀನುಗಳೆಲ್ಲ ನಿಮ್ ಹೆಸರಿಗೆ ಇವತ್ತೇನಾದ್ರೂ ನಮ್ಮ ಹೆಸರುಗಳಲ್ಲಿ ಇದಾವೆ ಅಂತಂದ್ರೆ ಇದಕ್ಕೆ ಕಾರಣ ಟಿಪ್ಪು ಸುಲ್ತಾನ್. ಮತ್ತು ಅದೇ ರೀತಿಯ ಅದೇ ಮಾದರಿಯ ಕೆಲಸವನ್ನ 73, 74 ಹೊತ್ತಿಗೆ ಕರ್ನಾಟಕದಲ್ಲಿ ಮಾಡಿದ್ದು ಸನ್ಮಾನ್ಯ ದೇವರಾಜ ಅರಸು. ಭೂ ಸುಧಾರಣೆ ಮಾಡಿದ್ರಲ್ಲ, ಒಂದು ಹೋರಾಟ ಶುರುವಾಗುತ್ತೆ. ಲೋಹಿಯ ಬಂದು ಕಾಗೋಡ್ನಲ್ಲಿ ಸತ್ಯಾಗ್ರಹ ಮಾಡ್ತಾರೆ, ದೊಡ್ಡ ಚಳವಳಿ ಆಗುತ್ತೆ. ನಮ್ಮ ಬಂಗಾರಪ್ಪನವರು, ಗಣಪತಿ ಅಪ್ಪನವರು, ಕಾಗೋಡ್ ತಿಮ್ಮಪ್ಪ ಇವರೆಲ್ಲ ಆ ಕಾಲದಲ್ಲಿ ಹುಡುಗರು, ಅವರೆಲ್ಲ ಹೋರಾಟಕ್ಕೆ ಜೊತೆಯಾಗ್ತಾರೆ. ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಲೀಡ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಬೇಡಿಕೆ ಏನು ಅಂತಂದ್ರೆ, ಯಾರು ಹೊಲ ಉಳ್ತಾ ಇದ್ದಾರೋ ಅವ್ರನ್ನ ಆ ಹೊಲದ ಯಜಮಾನನ್ನಾಗಿ ಮಾಡಿ, ಉಳುವವನೇ ಹೊಲದೊಡೆಯ, ಈ ಕಾನೂನನ್ನ ಜಾರಿ ತನ್ನಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಕಷ್ಟ, ಅವೆಲ್ಲ ತುಂಬಾ ಸುಲಭ ಅಲ್ಲ. ದೇವಸ್ಥಾನದಲ್ಲಿ ಹೆಸರಿರೋದನ್ನ ತೆಗೆದು ಯಾರೋ ಒಬ್ಬನಿಗೆ ಬರ್ಕೊಟ್ಬಿಟ್ರೆ ಹೊಲ ಉಳೋಕೆ ದೇವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ದೇವ್ರು ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಯಾಕಂದ್ರೆ ದೇವ್ರಿಗೆ ಏನು ಕೈ ಇಲ್ಲ, ಬಾಯಿ ಇಲ್ಲ, ಸುಮ್ಮನೆ ಚಿತ್ರದಲ್ಲಿ ಇರ್ತವೆ, ಅದೇನು ತಲೆನೂ ಇಲ್ಲ, ಯೋಚನೆ ಮಾಡಲ್ಲ. ಅದನ್ನ ಪೂಜೆ ಮಾಡೋರು ಭಕ್ತಾದಿಗಳು, ಅವ್ರಿಗೆ ಬೇಜಾರಾಗಲ್ವಾ? ಅಂದ್ರೆ ಯಾರು ದೈವ ಭಕ್ತರಾಗಿದ್ರೋ ಅವರು ಅರಸು ಅವರನ್ನ ದ್ವೇಷ ಮಾಡಕ್ ಶುರು ಮಾಡ್ತಾರೆ. ನಾನು ಕಣ್ಣಾರೆ ನೋಡಿದೀನಿ. 1975ರಲ್ಲಿ ನಾನು SSLC ಓದ್ತಾ ಇದ್ದೆ. ರಾಯ ರೆಡ್ಡಿ ಅವರು 49ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ್ಮೇಲೆ ದೇವರಾಜ ಅರಸು ಶಾಸಕರಾಗಿ ಮುಂದುವರಿತಾ ಹೋಗ್ತಾರೆ. 52ರಲ್ಲಿ ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಂಡು ಮತ್ತೆ ಗೆದ್ದು ಬರ್ತಾರೆ. ಆಮೇಲೆ ಅಲ್ಲಿಂದ ಆಚೆಗೆ ಅವರು ತಿರುಗಿ ನೋಡೋದೇ ಇಲ್ಲ. ಒಂದು ಸರಿ ಅಂತೂ 57ರ ಚುನಾವಣೆಯಲ್ಲೋ 62ರ ಚುನಾವಣೆಯಲ್ಲೋ ಅವ್ರ ಎದುರುಗಡೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಕ್ ಅಭ್ಯರ್ಥಿಗಳೇ ಇರೋದಿಲ್ಲ. ಅಲ್ಲಿನ ಜನ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಎದುರುಗ ಎಲೆಕ್ಷನ್ನೇ ನಡೆಯಲ್ಲ. ಅಷ್ಟರ ಮಟ್ಟಿಗೆ ದೇವರಾಜ ಅರಸು ಅವರು ಈ ಜನರ ಮನಸ್ಸನ್ನ, ಕರ್ನಾಟಕದ ಜನರ ಮನಸ್ಸನ್ನ ಆಕ್ರಮಣ ಮಾಡಿದ್ರು ಮತ್ತು ಆವರಿಸಿಕೊಂಡಿದ್ರು. ಅಂದ್ರೆ ಇದಕ್ಕೆ ಏನು ಕಾರಣ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ದೇವರಾಜ ಅರಸು ಅವರ ಜಾತಿಯ ಜನ ಇದಾರಲ್ಲ, ಅವ್ರು ಬಹಳ ಜನ ಏನಿಲ್ಲ, ಅರಸು ಜನಾಂಗದವರು ಎಲ್ಲ ಬೆರಳಿಕೆಯ ಜನ ಅಷ್ಟೇ. ಅದು ನಮ್ಮ ಮೈಸೂರು ಸುತ್ತಮುತ್ತ ಒಂದಷ್ಟು ಕುಟುಂಬಗಳು ಅರಸು ಜನಾಂಗದವ್ರದ್ದಿದೆ. ಅದ್ರ ಬದಲಿಗೆ ಅವ್ರನ್ನ ಆಯ್ಕೆ ಮಾಡಿದ್ದು ಎಲ್ಲಾ ಜಾತಿಯ ಜನ. ನಾನು ಕಾರ್ನಲ್ಲಿ ಬರ್ತಾ ನಮ್ಮ ಗೌರವ ಜೊತೆಲಿದ್ರು ವಕೀಲರು, ಅವ್ರಿಗೆ ಹೇಳ್ತಾ ಇದ್ದೆ, ದೇವೋದ್ದೇಶಗಳು ಮತ್ತು ತಮ್ಮ ಜೀವನದ ಪ್ರಕ್ರಿಯೆ, ಜೀವನ ಹೇಗಿರಬೇಕು ಅಂತಂದ್ರೆ, ಜೀವನ, ತಮ್ಮ ಜೀವನ ಶೈಲಿ ಜೇನು ನೊಣದ ಹಾಗಿರ್ಬೇಕಂತೆ. ಜೇನು ನೊಣದ ಹಾಗಿರುತ್ತೆ ಅಂತಂದ್ರೆ, ಜೇನನ್ನ ನಾನು ಕೂಡ ಜೇನು ನೊಣ ಬಹಳ 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 ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವ್ರು ಹೇಳ್ತಾರೆ, ಜೇನ್ನೊಣ ಬೆಟ್ಟಗಳಲ್ಲಿರ್ಲಿ, ಕಾಡಿನಲ್ಲಿರ್ಲಿ, ಪರ್ವತಗಳ ಮೇಲಿರ್ಲಿ, ಎಲ್ಲಾದ್ರೂ ಇರ್ಲಿ, ಆ ಜೇನ್ನೊಣ ಹೂವನ್ನೇ ಹುಡ್ಕಾಡ್ಕೊಂಡು ಹೋಗುತ್ತೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡ್ಕಾಡುತ್ತೆ ಹೊರತು ಆ ಕಾಡಲ್ಲೇ ಆಗ್ಲಿ, ಆ ಪರ್ವತಗಳ ಮೇಲೆ ಆಗ್ಲಿ, ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ, ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನ ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಹೂವನ್ನ ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದರ ಬಣ್ಣನ ನಾಶ ಮಾಡೋದಿಲ್ಲ, ಅದ್ರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನ ಮಾತ್ರ ಹೀರಿಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು
ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು, ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು